भो भारत प्रविशतात् भरतान्तरङ्गम्. ನಮಸ್ಕಾರ ವೀಕ್ಷಕರೇ. ನೂಪುರ ಭ್ರಮರಿಯು 20ನೇ ವರ್ಷವನ್ನು ಆಚರಿಸುವಂತಹ ವರ್ಷ ಇದು. ಈ ಸಂಭ್ರಮ ಬಹಳ ಪುಣ್ಯ ಕಾರ್ಯಗಳಲ್ಲಿ ಒದಗಬೇಕು ನಿಮಗೆ ಅನ್ನುವಂತಹ ಆಶಯದಿಂದ ಮತ್ತು ಐಕೀಸ್ ಡಿವಿಷನ್ನ ಯೋಜನೆಯ ಅಂಗಭಾಗವಾಗಿ ಸಂಸ್ಥೆ ಭರತಾಂತರಂಗ ಅನ್ನುವಂತಹ ಶಾಸ್ತ್ರ ವಿಚಾರಗಳ ಸರಣಿ ಕಾರ್ಯಕ್ರಮವನ್ನು ಬಹಳ ವಾರಗಳಿಂದ ಆಯೋಜನೆ ಮಾಡ್ಕೊಂಡು ಬರ್ತಾ ಇರುವಂಥದ್ದು ನಿಮಗೂ ಗೊತ್ತಿದೆ. ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರ ಭ್ರಮರಿ ಐಕೀಸ್ ಸೆಂಟರ್ನ ಪ್ರಾಚಾರ್ಯೆ ಮತ್ತು ನಿರ್ದೇಶಕಿ. ಇಂದಿನ ಸಂಚಿಕೆಯ ಮುಖ್ಯ ವಿಷಯ ಸಂಧಿ ಸಂಧ್ಯಂಗ ವಿಕಲ್ಪ. ಏನಿದು? ರೂಪಕಗಳೆಂಬಂತಹ ಒಂದು ಪರಿಭಾಷೆಯನ್ನ, ದಶರೂಪಕಗಳ ವಿಷಯವನ್ನ ಕಳೆದ ಸಂಚಿಕೆಯಲ್ಲಿ ತಾವು ಆಲಿಸಿದ್ದಿರಲ್ವೇ? ಅದಕ್ಕೆ ಸಂಬಂಧಿಸಿದಂತಹ ಒಂದು ವಿಷಯ ವಸ್ತು ವಿಸ್ತಾರದ ಪರಿಕಲ್ಪನೆಯನ್ನ ಅರ್ಥ ಮಾಡಿಸುವಂತಹ ಸಂಚಿಕೆ ಇದು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಕರಿಸ್ತಾ ಇರುವಂಥವರು ಪ್ರಾಜ್ಞರಾದಂತಹ ಸಂಸ್ಕೃತ ವಿದ್ವಾಂಸರು, ವ್ಯಾಕರಣ ವಿಚಕ್ಷಣರು, ವೇದ ಉಪನಿಷತ್ ತರ್ಕಶಾಸ್ತ್ರಗಳಲ್ಲಿ, ಕಲೆ ಕಾವ್ಯಗಳಲ್ಲಿ ಪ್ರವೀಣರು ಆಗಿರುವಂತಹ ವಿದ್ಯಾವಾಚಸ್ಪತಿ ಉಮಾಕಾಂತ ಭಟ್ಟ ಕೆರೆಕೈ ಅವರು. ಈ ಆಚಾರ್ಯರ ಮಾತುಗಳನ್ನ ಕೇಳುವಂಥದ್ದೇ ನಮ್ಮ ಸುಕೃತ. ಅವರಿಗೆ ಹಾರ್ದ ನಮನಗಳನ್ನ ಸಲ್ಲಿಸ್ತಾ ಸಂವಾದದಲ್ಲಿ ಮನವನ್ನ ತೊಡಗಿಸೋಣವೇ? ಬನ್ನಿ, ಆನಂದಿಸಿ. ನಮಸ್ಕಾರ. ನಮಸ್ಕಾರ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ರೂಪಕದ ಬಗ್ಗೆ ವಿವೇಚನೆಯನ್ನ ಮಾಡೋದಕ್ಕೆ ಆರಂಭಿಸಿದ್ದೆವು. ರೂಪಕ ಅಂತಂದ್ರೆ ಅದು ನಾಟ್ಯವೇ ಆಗಿದೆ. ಹಾಗೆಯೇ ಇತಿವೃತ್ತವನ್ನೇ ರೂಪಕ ಅಂತ ಹೇಳ್ತೇವೆ ಅಂತ. ಹಾಗೆಯೇ ಇತಿವೃತ್ತವನ್ನ ನಾವು ಸಂಧಿ ಸಂಧ್ಯಂಗ ವಿಕಲ್ಪದ ಒಂದು ಅಂಗವಾಗಿ, ಅಂದ್ರೆ ಏನು, ಒಂದು ಸ್ಕ್ರೀನ್ ಪ್ಲೇ ಬರೆಯೋದು, ಕಥಾ ವಿಸ್ತಾರವನ್ನ ಬರೆಯೋದು, ಸನ್ನಿವೇಶಗಳನ್ನ, ಘಟನೆಗಳನ್ನ ನಿರೂಪಣೆ ಮಾಡುವಂತಹ ವಿಷಯಗಳನ್ನ ನಾವು ಸಂಧಿ ಸಂಧ್ಯಂಗ ವಿಕಲ್ಪದ ನಾಟ್ಯಶಾಸ್ತ್ರದ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಅದರಲ್ಲಿ ಮುಖ್ಯವಾಗಿ 3 ವಿಭಾಗಗಳು ಬರುತ್ತೆ. ಅರ್ಥ ಪ್ರಕೃತಿ, ಅವಸ್ಥಾಭೇದಗಳು ಮತ್ತು ಸಂಧಿಗಳು ಅಂತ ಬರುತ್ತೆ. ಮತ್ತು ಅದರ ಅಂಗವಾಗಿ ಸಂಧ್ಯಂಗಗಳು ಅಂತ ಬರುತ್ತೆ. ಇದೆಲ್ಲರಿಗೂ ತಿಳಿದಿರುವಂತಹ ವಿಷಯ. ಈಗ ನಮ್ಮ ಪ್ರೇಕ್ಷಕರಿಗೋಸ್ಕರ ನಾನು ಅದನ್ನ ಒಂದಷ್ಟು ಹೇಳ್ತೇನೆ. ಬೀಜ, ಬಿಂದು, ಪತಾಕ, ಪ್ರಖರಿ ಮತ್ತು ಫಲಾಗಮ, ಇದಿಷ್ಟು ಅರ್ಥ ಪ್ರಕೃತಿಗಳು ಅಂತಲೂ. ಹಾಗೇನೆ ಪ್ರಯತ್ನಗಳು, ಅದು ನಾಯಕನ ಮೂಲಕವಾಗಿ ಬರುವಂಥದ್ದು, ಇದು ವಸ್ತುವಿನ ಮೂಲಕವಾಗಿ ಬರುವಂಥದ್ದು. ಆರಂಭ, ಪ್ರಯತ್ನ, ಪ್ರಾಪ್ತ್ಯಾಶ, ನಿಯತಾಪ್ತಿ ಮತ್ತು ಫಲಾಗಮ ಅಂತ ಇದು ನಾಯಕನನ್ನ ಒಂದು ಏನು ಸ್ಥಾನದಲ್ಲಿ ಇಟ್ಟುಕೊಂಡು ಅದನ್ನು ಹೇಳುವಂಥದ್ದು ಅವಸ್ಥಾ ಪಂಚಕಗಳು. ಇನ್ನು ಸಂಧಿಗಳು, ಯಾವ ಥರದಲ್ಲಿ ಆ ಒಂದು ಸೀನನ್ನ, ಸನ್ನಿವೇಶಗಳನ್ನ ನಾವು ಹೊಂದಿಸ್ಕೊಳ್ಬೇಕು ಅನ್ನೋದಕ್ಕೆ ಮುಖ, ಪ್ರತಿಮುಖ, ಗರ್ಭ, ಅವಮರ್ಶ, ನಿರ್ವಹಣ. ಮೊದಲನೇದು ಕಥೆಯನ್ನ, ಎರಡನೆಯದು ನಾಯಕನನ್ನ, ಮೂರನೆಯದಾಗಿ ಆ ಸನ್ನಿವೇಶವನ್ನು ಹೊಂದಿಸ್ಕೊಳ್ಳೋದಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಾರೆ. ಇದು ಯಾವತ್ತಿನಿಂದ ಇವತ್ತಿನವರೆಗೂ ಕೂಡ ಅನ್ವಯ ಆಗತ್ತೆ ಅಂತ ಗೊತ್ತಾಗತ್ತೆ. ಯಾಕೆಂತಂದ್ರೆ ನಮ್ಮ ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಇದೆ, ಈ ಸ್ಕ್ರೀನ್ ಪ್ಲೇ ಬರೆಯುವಂಥ ಟೆಕ್ನಾಲಜಿ, ಒಂದು ಕ್ರಮ ಎಲ್ಲವೂ ಕೂಡ ಪಾಶ್ಚಾತ್ಯರಿಂದ ಬಂತು ಅಂತ. ಇಲ್ಲ, ನಮ್ಮಲ್ಲೇ ಅದು ಸ್ಪಷ್ಟವಾಗಿ ಮೊದಲಿಂದಲೂ ಕೂಡ ಅದನ್ನು ಭರತ ಅಷ್ಟು ಚೆನ್ನಾಗಿ ವಿವೇಚನೆ ಮಾಡಿ ಹೇಳಿದ್ದಾನೆ. ಇದ್ರ ಬಗ್ಗೆ ಇನ್ನೊಂದಷ್ಟು ತಾವು ತಿಳಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ. ರೂಪಕ ಅಂದರೆ ಏನು ಅಂತ ನಾವು ಗ್ರಹಿಸಿ ಆಗಿದೆ. ಹೌದು. ಈಗ ರೂಪಕದ ಸ್ವರೂಪವನ್ನು ನಿಷ್ಕರ್ಷ ಮಾಡ್ತಾ ಇದ್ದೇವೆ ನಾವು. ನಿಜ. 3 ಪ್ರಧಾನವಾದ ಅಂಶಗಳಿವೆ. ವಸ್ತು, ನೇತ ಅಂದರೆ ನಾಯಕ, ಮತ್ತು ರಸ. ರಸ ಎನ್ನುವುದು ಅದು ರೂಪಕವನ್ನು ನೋಡಿದ ಸಹೃದಯದಲ್ಲಿ ಹುಟ್ಟುವ ಅದು ಅಂತಿಮವಾದ ಫಲ ಅಂತ ಇಟ್ಟುಕೊಂಡ್ರೆ ನಾವು ಅದಕ್ಕೆ ಪ್ರತಿಸ್ಪಂದಿಯಾಗಿ ಭಾವ ಅಂತ ತಗೊಳ್ಬಹುದು. ಭಾವವೆಂಬುದು ನಟ ಮತ್ತು ಸಾಮಾಜಿಕ ಇಬ್ಬರಿಗೂ ಸಾಧಾರಣವಾದದ್ದು. ನಟನಿಗೆ ಹೇಗೆ ಬರುತ್ತೆ ಭಾವ ಅಂತ ಕೇಳಿದರೆ, ಪುನಃ ವಿಮರ್ಶೆ ಮಾಡಿದರೆ, ನಟ ಯಾರ ಪಾತ್ರವನ್ನು ವಹಿಸ್ತಾನೋ, ಯಾವ ಭೂಮಿಕೆಯನ್ನು ನಿರ್ವಹಣೆ ಮಾಡ್ತಾನೋ, ಅಂದರೆ ಯಾವುದು ದರ್ಶನೀಯವಾಗಿದೆಯೋ, ನಟನಿಗೆ ಯೋಗ್ಯವಾಗಿದೆಯೋ ಆ ನಾಯಕನಲ್ಲಿರುವ ಭಾವವೇ ಆಗತ್ತೆ. ಆದ್ದರಿಂದಲೇ ಇಲ್ಲಿ ನಮಗೆ 3-4 ಅಂಶಗಳನ್ನು ನಾವು ಕೆಲವನ್ನು ಗುಟ್ಟಾಗಿ ಮನಸ್ಸನ್ನು ಇಟ್ಟುಕೊಂಡೇ ವಿಚಾರ ಮಾಡಬೇಕಾಗತ್ತೆ. ಈಗ ನಟ ಸಾಮಾಜಿಕರನ್ನು ಇಟ್ಟುಕೊಳ್ಳದೆ ನಾವು ಇದನ್ನು ನಿಷ್ಕರ್ಷ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂತಂದರೆ, ಒಂದು ವಸ್ತುವಿನ ಸಂವಿಧಾನ ಅಂತ ನೋಡಿದರೆ, ಲೋಕದ ವೃತ್ತವಾದರೆ ಅಲ್ಲಿಯ ಸಂವಿಧಾನ ಬೇರೆ. ಅದು ಭೌತ ವಸ್ತುಗಳ ಮತ್ತು ಅದರ ಜೊತೆಗೆ ಕಾರ್ಯನಿರ್ವಹಿಸುವ ಚೇತನರ ಸಂಬಂಧದ ಮೇಲಿದೆ ಅದು. ಈಗ ಉದಾಹರಣೆಗೆ ಒಂದು ರಥಯಾತ್ರೆ ನಡೀತಾ ಇದೆ. 100 ಜನ ರಥವನ್ನು ಹೋ ಅಂತ ಉದ್ಗಾರ ಮಾಡ್ತಾ ರಥವನ್ನು ಎಳೀತಾರೆ. ಆ ರಥವನ್ನು ಎಳೆದಾಗ ಅದು ಬೇಗ ಹರಿದುಕೊಂಡು ಹೊರಟು ಬಿಡತ್ತೆ. ಆಗ ರಥವನ್ನು ಹಗ್ಗ ಕಟ್ಟಿ ಎಳೆಯುವವರ ಪ್ರಯತ್ನ ಒಂದಿದೆ, ಅದನ್ನು ಆ ಗಾಲಿಗಳನ್ನು ತಿರುಗಿಸೋದಕ್ಕೆ
ಬ್ರೇಕಿನ ವ್ಯವಸ್ಥೆಗಳಿಲ್ಲ. ಹಿಂದೆಲ್ಲ ಗೊದಮ ಅಂತ ಇರ್ತಿತ್ತು. ಅದನ್ನು ಕೊಟ್ಟು ಗಾಲಿಯನ್ನು ತಿರುಗಿಸ್ತಾ ಇದ್ರು. ಆಗ ಆ ಗೊದಮವನ್ನು ಕೊಟ್ಟಾಗ ಒಂದು ಮರದ ದಿಮ್ಮಿಯನ್ನು ಇಟ್ಟಾಗ ನಿಂತುಕೊಳ್ಳುತ್ತೆ ಅದು. ಆಮೇಲೆ ಅದನ್ನು ಯಾವ ಕಡೆ ಬೇಕೋ ಆ ಕಡೆಗೆ ಅದನ್ನು ತಿರುಗಿಸ್ಕೊಳ್ಳುವ ಹಾಗಾಗತ್ತೆ. ಆದ್ದರಿಂದ ಏನಾಯಿತು ಅಂತಂದರೆ ಎಳೆಯುವ ಪ್ರಯತ್ನಕ್ಕೆ ವಿರುದ್ಧವಾಗಿಯೇ ನಿಲ್ಲಿಸುವ ಪ್ರಯತ್ನವೂ ಇರುತ್ತೆ. ನೇರವಾಗಿ ಹರಿಯುವ ರಥದ ಗತಿಗೆ ವಿರುದ್ಧವಾಗಿ ತಿರುಗಿಸುವ ಒಂದು ಪ್ರಯತ್ನ ಇರುತ್ತೆ. ಹೌದು. ಇದು ಘಟನೆಯ ಒಳಗಿರುವ ವಿಧಾನ, ಸಹಜವಾದ ವಿಧಾನ ಅದು. ಈ ವಿಧಾನವನ್ನು ನಿಯಂತ್ರಣ ಮಾಡಿದ್ದು ಯಾವುದು ಅಂತ ಕೇಳಿದರೆ ವಸ್ತುವಿನ ಸ್ವಭಾವ. ವಸ್ತು ಸ್ವಭಾವಕ್ಕನುಗುಣವಾಗಿ ಘಟನೆ ಏರ್ಪಡುತ್ತೆ. ಹೌದು. ವ್ಯಕ್ತಿ ಸ್ವಭಾವಕ್ಕೆ ಅನುಗುಣವಾಗಿ ಅವನು ನಡ್ಕೊಳ್ತಾನೆ. ಹೌದು. ಆದ್ದರಿಂದ ಇದೆಲ್ಲ ಪ್ರವೃತ್ತಿಯ ವಿಷಯ ಆಯಿತು. ಹೌದು. ಹೌದು. ಪ್ರವೃತ್ತಿಯ ವಿಷಯವಾದ್ದರಿಂದ ಲೋಕದ ಇತಿವೃತ್ತ ಹೀಗಿದೆ, ಅಲ್ಲಿ ಸಂವಿಧಾನ ಇದೆ. ಇದೇ ಸಂವಿಧಾನ ಸಾಮಾಜಿಕರಿಗೆ ಬೇಕಾಗಿಲ್ಲ, ಲೋಕದಿಂದಲೇ ಗೊತ್ತಾಗತ್ತಲ್ಲ. ಹೌದು. ಲೋಕದಿಂದಲೇ ಗೊತ್ತಾಗುವಾಗ ಅವರಿಗೆ ಇದು ಬೇಕಾಗಿಲ್ಲ. ಈಗ ಕಾರ್ಯಕ್ರಮಕ್ಕೆ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭ ಆಗುವಾಗ ನಟನೆಯ ಒಳಗೆ ಸಮಯವನ್ನು ಹೇಳಬೇಕಾಗಿಲ್ಲ. ಯಾಕೆಂದರೆ ಸೇರಿದ ಪ್ರೇಕ್ಷಕರಿಗೆ ಆ ಸಮಯ ಯಾವುದು ಅಂತ ಗೊತ್ತಿದೆ, ಅವರಿಗೆ ಅದು ಅನಪೇಕ್ಷಿತ. ಆದ್ದರಿಂದ ಲೋಕದಲ್ಲಿ ಸಹಜವಾದ ಸಂವಿಧಾನವೆಂಬುದು ಸಾಮಾಜಿಕರಿಗೆ ಅನಪೇಕ್ಷಿತವಾದ್ದರಿಂದ ಅದು ರಸಕ್ಕೆ ಆವರ್ಜಕವಾದ ಸಾಮಗ್ರಿ ಅಲ್ಲದೇ ಇರೋದರಿಂದ ಅದು ಬೇಕಾಗಿಲ್ಲ. ಅದಕ್ಕೊಂದು ಬೇರೆ ಸಂವಿಧಾನವನ್ನು ಮಾಡಬೇಕಾಯ್ತು. ಆ ಸಂವಿಧಾನ ಮಾಡೋದಕ್ಕೆ 3 ಪ್ರಧಾನ ಅಂಶಗಳಿವೆ. ಒಂದು ವಸ್ತು ಅಂದರೆ ಇತಿವೃತ್ತವೇ ಲೋಕವೃತ್ತವನ್ನು ಅನುಸರಿಸಿದ ಇತಿವೃತ್ತ ವಸ್ತು. ಅದರಲ್ಲಿ ಪ್ರಧಾನವಾಗಿ ಆ ಒಂದು ಘಟನೆಯಲ್ಲಿ ಪಾಲ್ಗೊಳ್ಳುವ ವ್ಯಕ್ತಿ, ನಾವು ಅವನನ್ನು ನಾಯಕ ಅಂತಂತೇವೆ. ಆ ನಾಯಕನ ಭಾವಗಳು, ಈ 3 ಅಂಶಗಳು ಇದೆ. ಈ 3 ಅಂಶಗಳನ್ನು ಒಂದು ಸೂತ್ರಬದ್ಧವಾಗಿ ಅದನ್ನು ನಿರೂಪಿಸುವುದಕ್ಕೆ ಈ ಇತಿವೃತ್ತವೆಂಬ ಶರೀರದಲ್ಲಿ ಇದೆಲ್ಲ ಯಾವ್ಯಾವ ಅಂಶ ಆಗತ್ತೆ ಅಂತ ನಾವು ನೋಡಬೇಕು. ಯಾವ್ಯಾವ ಅಂಶ ಆಗತ್ತೆ, ಅದರಿಂದ ಆ ವಸ್ತುವಿನಲ್ಲಿ ನಟನೆಗೆ ಯೋಗ್ಯವಾದ ಇತಿವೃತ್ತದ ಸಂವಿಧಾನ ಹೇಗೆ ಏರ್ಪಡತ್ತೆ, ಇದು ಬಹಳ ಮುಖ್ಯವಾದ ವಿಷಯ ಇದು. ಈಗ ಪಾಶ್ಚಾತ್ಯರ ಒಂದು ಪ್ರಭಾವದಿಂದ ಈ ಸ್ಕ್ರೀನ್ ಪ್ಲೇ ಅದನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ತಪ್ಪಲ್ಲ ಮಾತು. ಯಾಕೆ ತಪ್ಪಲ್ಲ ಅಂದರೆ ಸ್ಕ್ರೀನ್ ಪ್ಲೇನು ನಮ್ಮಲ್ಲಿಲ್ಲ, ನಮ್ಮಲ್ಲಿ ನಾಟ್ಯ ಇದೆ. ನಾವು ಗಮನಿಸಬೇಕು. ನಾನು ಯಾಕೆ ಇದನ್ನು ವ್ಯತ್ಯಾಸ ಮಾಡ್ತೇನೆ ಅಂತಂದರೆ, ಅವರಿಗೆ ಸ್ಕ್ರೀನ್ ಪ್ಲೇ ಯಾಕೆ ಬೇಕಾಗಿದೆ ಅಂದರೆ ಅವರ ಉದ್ದೇಶ ಬೇರೆ ಇದೆ. ಅಲ್ಲಿ ಯಾವುದು ಪ್ರಧಾನ ಆಗತ್ತೆ, ರಸನಿಷ್ಠೆ ಇದ್ದಾಗ ಇದೇ ಬೇಕಾಗತ್ತೆ. ಅವರ ರೂಪಕ ಪ್ರದರ್ಶನದಲ್ಲಿ ರಸನಿಷ್ಠೆಯೇ ಪ್ರಧಾನವಾಗಿದ್ದರೆ ಅವಾಗ ಏನಾಗತ್ತೆ ಅಂದರೆ ಭರತ ಹೇಳಿದ ಕ್ರಮವೇ ಬೇಕಾಗತ್ತೆ. ಅದು ಇಲ್ಲದೇ ಇದ್ದಾಗ ಅವರು ಅದನ್ನು ಆ ಕ್ರಮವನ್ನು ತಂದಿರಬಹುದು. ಅದರಿಂದ ಅದರ ಶ್ರೇಯಸ್ಸನ್ನು ಅವರಿಗೆ ಬಿಟ್ಟುಕೊಟ್ರೆ ನಮಗೇನು ನಷ್ಟ ಆಗೋಲ್ಲ, ನಮಗೆ ನಷ್ಟ ಆಗೋಲ್ಲ. ಆದರೆ ನಮ್ಮಲ್ಲಿರುವ ನಾಟ್ಯ ಸಂವಿಧಾನ, ಇತಿವೃತ್ತ ಸಂವಿಧಾನವೆಂಬುದು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಭಗವಂತನ ಸಂವಿಧಾನದಷ್ಟೇ ಮಹತ್ವಪೂರ್ಣವಾದ್ದು. ಇದನ್ನು ಮರಿಬಾರ್ದು ನಾವು. ಅಲ್ಲಿ ವಸ್ತು ಸೃಷ್ಟಿ, ರಂಗದಲ್ಲಿ ರಸ ಸೃಷ್ಟಿ. ಆ ರಸ ಸೃಷ್ಟಿಗೆ ಬೇಕಾದಂತಹ ಒಂದು ಸಂವಿಧಾನವನ್ನು ಇವರು ಮಾಡ್ತಾ ಇದ್ದಾರೆ. ಇದು ಯೂನಿವರ್ಸಲ್ ಆಯಿತು. ಇದು ನಿಜವಾಗಿ ಸಾರ್ವದೈಶಿಕವಾಗಿದೆ, ಸಾರ್ವಕಾಲಿಕವಾಗಿದೆ. ಅದನ್ನು ಭರತ ಹೇಳಿದ್ದಾರೆ. ನಾವು ಈ ವಿಷಯವನ್ನು ಜಗತ್ತಿಗೆ ತೋರಿಸಿ ಭರತನಿಗೆ ಸಿಗುವ ಗೌರವವನ್ನು ತಲುಪಿಸಬೇಕು. ನಾವು ಭರತನಿಗೆ ಸಿಗುವ ಗೌರವವನ್ನು ಈ ದೃಷ್ಟಿಯಿಂದ ನಾವು ತಲುಪಿಸಬೇಕಾಗಿದೆ. ಈಗ ಇತಿವೃತ್ತದ ಸಂವಿಧಾನ ಅಂತಂದರೆ ಅದಕ್ಕೊಂದು ಸೂತ್ರವನ್ನು ಅವನೇ ಹೇಳಿದ್ದಾರೆ, ಅದು ಶರೀರ ಇದ್ದ ಹಾಗೆ ಅಂತ. ಈಗ ಶರೀರ ನಮಗದು ಉಪಯುಕ್ತವಾಗಬೇಕು, ನಮ್ಮ ಸುಖ ದುಃಖ ಅನುಭವವೆಂಬ ಭೋಗಕ್ಕದ ಕಾರಣ ಆಗಬೇಕು, ಜೊತೆಗೆ ಅನೇಕ ಕಾರ್ಯಗಳನ್ನು ಸಾಧಿಸುವ ಯೋಗಕ್ಕದು ಸಾಧನ ಆಗಬೇಕು ಅಂತಂದರೆ ಅದರಲ್ಲಿ ಸಂಧ್ಯಂಗಗಳು ಸರಿಯಾಗಿರಬೇಕು. ಶರೀರದಲ್ಲಿ ನೋಡಿ, ಈಗ ಕೈ ಎನ್ನುವ ಒಂದು 2 ಅಂಗಗಳನ್ನು ತಗೊಂಡ್ರೆ ಎಡಗೈ ಬಲಗೈ ಇರುತ್ತೆ. ಬಲಗೈಯ ಆ ತೋಳಿನಲ್ಲಿರುವಂತಹ ಏನು ಸಂಧಿ ಇದೆ, ಭುಜ ಸಂಧಿ, ಅದು ಬಹಳ ಚೆನ್ನಾಗಿರ್ಬೇಕು. ಅಲ್ಲಿಂದ ಮುಂದೆ ಮೊಳಕೈ ಸಂಧಿ ಇದೆ, ಆಮೇಲೆ ಒಂದು ಹಸ್ತ ಸಂಧಿ ಇದೆ. ಇದೆಲ್ಲ ಉಪಸಂಧಿಗಳಾಗತ್ತೆ. ಪ್ರಧಾನವಾದ ಸಂಧಿ ಭುಜ. ಪ್ರೇರಣೆ ಇಲ್ಲಿಂದಲೇ ಬರಬೇಕು. ಭುಜ ಸಂಧಿಯ ಪ್ರೇರಣೆ ಇಲ್ಲದೆ ಮೊಳಕೈಯಲ್ಲಿ ಚಲನೆ ಇಲ್ಲ, ಮೊಳಕೈ ಪ್ರೇರಣೆ ಇಲ್ಲದೆ ಹಸ್ತದಲ್ಲಿ ಚಲನೆ ಇಲ್ಲ, ಹಸ್ತದ ಚಲನೆ ಇಲ್ಲದೆ ಬೆರಳುಗಳಲ್ಲಿ ಚಲನೆ ಇಲ್ಲ. ಆದ್ದರಿಂದ ಅಂಗ ಉಪಾಂಗಗಳ ಸಂಧಿ, ಆ ಸಂಧಿ ಎಂಬುದು ಸರಿಯಾಗಿದ್ದರೆ ನಾವು ನಮ್ಮ ಭುಜದಿಂದ ಪ್ರೇರಣೆಯನ್ನು ಪಡೆದು ಕೈಯಿಂದ ಒಂದು ಆದಾನ
ಹ್ಮ್. ಪ್ರಧಾನ, ಹೌದು ಬೇಕಾದ್ದನ್ನು ತೆಗೆದುಕೊಳ್ಳಬಹುದು, ಹೌದು ಹೌದು ಇನ್ನೊಬ್ಬರಿಗೆ ಬೇಕಾದ ವಸ್ತುವನ್ನು ಕೊಡಬಹುದು. ಹ್ಮ್ ಹ್ಮ್ ಹಾಗೆ ಒಂದು ಅಂಗ ಉಪಾಂಗಗಳನ್ನು ಬಳಸ್ಕೊಳ್ಳಿಕ್ಕಾಗತ್ತೆ. ಹ್ಮ್ ಹ್ಮ್ ಅದೇ ರೀತಿ ಈಗ ಕೊರಡು, ಹ್ಮ್ ಹ್ಮ್ ಕತ್ತಿದೆಯಲ್ಲ, ಹ್ಮ್ ಹ್ಮ್ ನಾವು ಈ ಸಂಧಿಯನ್ನು ಗಮನಿಸಬೇಕು. ಹ್ಮ್ ಹ್ಮ್ ಈ ಕೊರಡಿನ ಮೇಲಿನ ಎಷ್ಟು ಅಂಗೋಪಾಂಗಗಳಿವೆಯೋ ಹ್ಮ್ ಆ ಅಂಗೋಪಾಂಗಗಳ ಚಲನೆ, ಗತಿ ಮತ್ತು ಸ್ಥಿತಿಯನ್ನ ಹ್ಮ್. ನಿಯಂತ್ರಿಸೋದು ಕೊರಡು, ಹ್ಮ್ ಕುತ್ತಿಗೆ. ಹೌದು ಈ ಸಂಧಿ ಎನ್ನುವುದು ಸರಿಯಾಗಿದ್ದರೆ ಹ್ಮ್ ನಾವು ಅದನ್ನ ಒಂದು ರೂಪ ಕೊಡುವ ಕೆಲಸಕ್ಕೆ, ಹ್ಮ್ ಹ್ಮ್ ಅದರ ವೃತ್ತಿಗಾಗಿ ಹೌದು. ವಿನಿಯೋಗ ಮಾಡೋದಕ್ಕೆ ಹೌದು ಅವಕಾಶ ಇದೆ. ಓಕೆ ಅದೇ ರೀತಿ ಕಟಿ, ಹ್ಮ್ ಕಟಿ ಪ್ರದೇಶ. ಹ್ಮ್ ಹ್ಮ್ ಕಟಿ ಪ್ರದೇಶಕ್ಕೆ ಬಂದಾಗ ಕಟಿಯಲ್ಲಿ ನಿಜವಾದಂತಹ ಒಂದು ಕೌಶಲ ಇದ್ದರೆ, ಹೌದು ಸರಿಯಾದ ಸ್ವಸ್ಥತೆ, ಆರೋಗ್ಯ ಇದ್ದರೆ ಹ್ಮ್ ಅದನ್ನು ಈಗ ನೃತ್ಯ ಎಲ್ಲ ಕಡೆಗೆ ಬಳಸ್ಕೊಳ್ಳೋದಕ್ಕೆ ಕಟಿ ಬೇಕಾಗತ್ತೆ. ಹೌದು ಅದು ಬ್ಯಾಲೆನ್ಸಿಂಗ್ ಫ್ಯಾಕ್ಟರ್, ಹೌದು ಸಮತೋಲನವನ್ನು ಕಾದುಕೊಳ್ಳುತ್ತೆ. ಹೌದು ಅದೇ ರೀತಿ ಸೌಷ್ಠವವನ್ನು ತಂದುಕೊಡೋದಕ್ಕೆ ಅದು ಕಾರಣವಾಗತ್ತೆ. ಹೌದು ಅಲ್ಲಿಂದ ಒಂದು ಪ್ರಧಾನವಾದ ಸಂಧಿ ಅಂತ ಬಂದರೆ ಮೊಳಕಾಲು. ಹೌದು ಹೌದು ಮೊಳಕಾಲನ್ನೇ ಕೇಂದ್ರವಾಗಿಸಿಕೊಂಡು ಕಾಲಿನ ಕೆಳಭಾಗವನ್ನು ಚಲನೆ ಮಾಡ್ಬೋದು ನಾವು. ಹೌದು 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 ತೊಡೆ ಅಲ್ಲಾಡಿಸ್ಬೇಕು ಅಂತಿಲ್ಲ, ನಿಜ ತೊಡೆಯನ್ನು ಸ್ಥಿರವಾಗಿಟ್ಟುಕೊಂಡು ಮೊಳಕಾಲನ್ನೇ ಕೇಂದ್ರವಾಗಿಟ್ಟುಕೊಂಡು ಅಲ್ಲಿಂದ ನಾವು ಚಲನೆಯನ್ನು ಕೊಡ್ಬೋದು. ಹ್ಮ್ ಹ್ಮ್ ಆವಾಗ ಆ ಸಂಧಿಯು ಕೂಡ ಅಷ್ಟೇ ಚೆನ್ನಾಗಿರಬೇಕು. ಹ್ಮ್. ಪಾದ ಸಂಧಿ ಹ್ಮ್ ನಾವು ಬಂದರೆ, ಅದೇ ಬೆರಳು ಸಂಧಿಗೆ ಅಷ್ಟು ಸ್ವಾತಂತ್ರ್ಯ ಇಲ್ಲ, ಹ್ಮ್ ಪಾದ ಸಂಧಿ. ಹೀಗೆ ಯೋಚನೆ ಮಾಡಿದಾಗ ದೇಹದ ಶರೀರದಲ್ಲಿರುವ ಪಂಚಸಂಧಿಗಳು, ಈ ಸಂಧಿಗಳು ಯಾರಲ್ಲಿ ಸ್ವಸ್ಥವಾಗಿವೆಯೋ ಹ್ಮ್ ಅವನು ತನ್ನ ಶರೀರವನ್ನು ಯಾವ ಉದ್ದೇಶಕ್ಕೆ ಬೇಕಾದರೂ ವಿನಿಯೋಗ ಮಾಡಬಹುದು. ಹ್ಮ್ ಈ ಇತಿವೃತ್ತವೆಂಬುದು ಕೂಡ ಹೀಗೆ ಪಂಚಸಂಧಿಗಳಿಂದ ಹ್ಮ್ ಸ್ವಸ್ಥವಾಗಿದ್ದರೆ, ಹ್ಮ್ ಸಮರ್ಥವಾಗಿದ್ದರೆ ಅದನ್ನು ಯಾವ ರೂಪ ಕೊಡೋದಕ್ಕೂ, ಹ್ಮ್ ಯಾವ ರೂಪಕವನ್ನು ಮಾಡೋದಕ್ಕೂ ಕೂಡ ಬಳಸೋದಕ್ಕೆ ಅವಕಾಶ ಇದನ್ನ ಇದೆ. ಆಂಗಿಕದಲ್ಲಿ ಯೋಚನೆ ಮಾಡೋದಾದ್ರೆ ಈ ಸಂಧಿಗಳನ್ನ ಇಟ್ಟುಕೊಂಡು ರೇಚಕ ಅನ್ನುವಂತಹ ಒಂದು ಬಹಳ ಗುಣಮಟ್ಟದ ಒಂದು ಪರಿಭಾಷೆಯನ್ನ ಬಳಸ್ತಾನೆ. ಅಂದ್ರೆ ಈಗ ಗ್ರೀವ, ಹೌದು. ಹಾಗೆಯೇ ನಮ್ಮ ಇದು ಕಟಿ, ಪಾದ, ಹಾಗೆಯೇ ನಮ್ಮ ಹಸ್ತಗಳನ್ನ ಇಟ್ಟುಕೊಂಡು ಹೇಗೆ ರೇಚಕಗಳನ್ನ ಬಳಸಿದ್ರೆ ಅದು ವಿಶಿಷ್ಟವಾದ ಶೈಲಿ ಆಗತ್ತೆ, ಹಾಗೆಯೇ ಚಲನವಲನಗಳಿಗೆ ಒಂದು ಸೌಂದರ್ಯ ಬರುತ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಅವನು ಪದಪ್ರಯೋಗ ಮಾಡಿದ್ದನ್ನು ನೋಡಿದ್ರೆ ಈ ಸಂಧಿ ವಿಚಾರ ಎಷ್ಟು ಅದು ಅವರ ರೂಪಕದ ಜೊತೆಗೆ ಅವನು ಅದನ್ನು ಹೇಳ್ತಾ ಇದ್ದಾನೆ. ಹ್ಮ್ ಈಗ ಅದನ್ನು ಶರೀರ ಅಂತ ರೂಪಣ ಮಾಡಿದ್ದೇ ಆ ಹ್ಮ್. ಸಂಧಿಯ ಪ್ರಾಧಾನ್ಯವನ್ನು ತಿಳಿಸೋ ಬಗ್ಗೆ. ಹೌದು 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 ಇತಿವೃತ್ತವೆಂಬುದು ಅದು ನಾಟ್ಯದ ಶರೀರ ಅಂತ. ಹ್ಮ್ ಈ ಸಂಧಿಗಳು ಸ್ಥಿರವಾಗಿ ಮತ್ತು ಅದು ಚಂಚಲವಾಗಿ ಎರಡೂ ಇರಬೇಕು. ಹ್ಮ್ ಸ್ಥೈರ್ಯವೂ ಇರಬೇಕು. ಅದಕ್ಕೆ ಹೌದು ಇಡೀ ದೇಹವನ್ನ ಧಾರಣೆ ಮಾಡುವ ಸ್ಥೈರ್ಯ ಬೇಕು. ಹೌದು ಹೌದು ಪ್ರತ್ಯೇಕವಾದ ಅಂಗೋಪಾಂಗಗಳನ್ನು ಚಲನೆ ಕೊಡುವುದಕ್ಕೆ ಬೇಕಾದ ಚಾಂಚಲ್ಯವೂ ಬೇಕು. ನಿಜವೇ ನಿಜವೇ ಆ ನಿಜವೇ ಎರಡು ಇದ್ರ ಮಾತ್ರ ಆಗತ್ತೆ. ನೋಡಿ, ಈ ರೂಪಕದ ಬೆಳಕಿನಲ್ಲಿ ನೀವು ಹೇಳಿದ ಸಂಧಿಯನ್ನು ನೋಡ್ಬೋದು. ಹ್ಮ್ ಅರ್ಥ ಪ್ರಕೃತಿ ಒಂದು ಕಡೆಗಿದೆ, ಹೌದು 5 ಅವಸ್ಥೆಗಳಿವೆ. ಹೌದು ಈ ಅರ್ಥ ಪ್ರಕೃತಿ ಒಂದು ಅವಸ್ಥೆ, ಹೌದು ಎರಡನ್ನು ಸೇರಿಸ್ಕೊಂಡು ಬಂದ್ರೆ ಆವಾಗ ಅಲ್ಲಿ ಏನಾಗತ್ತೆ ಅಂದ್ರೆ ಒಂದು ಲಾಜಿಕಲ್ ಡೆವಲಪ್ಮೆಂಟ್, ಒಂದು ತಾರ್ಕಿಕವಾದಂತಹ ಒಂದು ಪ್ರಗತಿ ಕಾಣುತ್ತೆ ನಮಗೆ. ಹೌದು ಉತ್ಕರ್ಷ ಇದೆ. ಒಂದಾದ ಮೇಲೆ ಈ ಪ್ರಗತಿ ಅನ್ನೋದಕ್ಕಿಂತ ಒಂದು ತಾರ್ಕಿಕವಾದ ಶೃಂಖಲೆ, ಒಂದು ಇನ್ನೊಂದಕ್ಕೆ ಅದು ಹಿಡ್ಕೊಳ್ಳುತ್ತೆ, ಸ್ವತಂತ್ರವಾಗಿ ಬಿಡತ್ತೆ. ಹೌದು ಹೌದು ಸರಪಳಿಯನ್ನು ನೀವು ಗಮನಿಸಬೇಕು. ಹೌದು 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 2 ರಿಂಗ್ಗಳಿದ್ರೆ ಅದ್ರ ಒಳಗೆ ಸ್ವಾತಂತ್ರ್ಯ ಇದೆ. ಹೌದು ಹಾಗಂತ ಮತ್ತೊಂದು ರಿಂಗು, ಮತ್ತೊಂದು ವರ್ತುಲ ಕಳಚಿ ಹೋಗದೆ ಇದ್ದಾಗ ಹಿಡ್ಕೊಳ್ಳೋಕ್ಕೂ ಬರುತ್ತೆ. ಹೌದು ಹೌದು ಬೀಜ ಹಿಡ್ಕೊಳ್ಳೋದು ಮತ್ತು ಆರಂಭವನ್ನ ಗಮನಿಸಿದಾಗ ನಮಗೆ ಮುಖ ಸಂಧಿ. ಮುಖ ಸಂಧಿ. ಮುಖ ಅಂದ್ರೆ ಏನು? ಮುಖ ಅನ್ನೋದು ಮೊದಲನೇ ಸಂಧಿ ಹೇಗಾಯ್ತು? ಹ್ಮ್ ಕುತ್ತಿಗೆ ಮೇಲಿಂದ ಮುಖ ನಾವು ತಗೊಳ್ಳಿ. ಹ್ಮ್ ಅಲ್ಲಿ ಮುಖ ನೋಡಿದ ಮೇಲೆ ಎಲ್ಲ ಪ್ರಾರಂಭ ಆಗೋದು. ಹೌದು ಪರಿಚಯ ಹತ್ತೋದೇ ಅಲ್ಲಿಂದ. ಹ್ಮ್ ಆದ್ದರಿಂದ ಒಂದು ವಸ್ತುವಿನ, ಒಂದು ವ್ಯಕ್ತಿಯ ಪ್ರವೇಶ ಅದೇ ಮುಖ. ಹ್ಮ್ ಅದನ್ನು ನೋಡಿದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಉಳಿದ ಕಲಾಪಗಳೆಲ್ಲ ನಮಗೆ ಬೇಕಾಗತ್ತೆ. ಹ್ಮ್ ಹ್ಮ್ ತೋರಿಸಲಿ ಅಂತ ಕಾಣುತ್ತೆ, ತೋರಿಸಿದ್ರೆ ಅರ್ಥವಾಗತ್ತೆ ಅಲ್ವಾ? ಹೌದು ಹೌದು ಹೀಗೆ ನೀವು ಆ ಪದಗಳ ಒಂದು ಸ್ವಾರಸ್ಯವನ್ನು ಇಟ್ಟುಕೊಂಡು ಯಾವುದಾದ್ರೂ ಒಂದು ನಾಟಕವನ್ನು, ಒಂದು ರೂಪಕವನ್ನು ಇಟ್ಟುಕೊಂಡು ಕೂಡ ನಾವು ಇದನ್ನು ವಿಮರ್ಶೆ ಮಾಡ್ಬೋದು. ಆದ್ದರಿಂದ 5 ಅರ್ಥ ಪ್ರಕೃತಿಗಳು ಅವರು ಹೇಳುವಾಗಲೇ ಅದನ್ನು ಚೆನ್ನಾಗಿ ಹೇಳಿದ್ದಾರೆ. ಅರ್ಥ ಪ್ರಕೃತಿ ಹ್ಮ್ ಮತ್ತು ಅದಕ್ಕಿರುವ ಪಂಚ ಅವಸ್ಥೆಗಳು. ಹೌದು ಈ ಅವಸ್ಥೆಗಳು ಅರ್ಥ ಪ್ರಕೃತಿಗೆ ಬರೋದು ಯಾವುದರಿಂದ? ಅದು ನಾಯಕನ ಅವಸ್ಥೆಯೇ ಹೌದು ಅರ್ಥದ ಅವಸ್ಥೆ ಆಗೋದು. ಆಹಾ ಇದು ಅರ್ಥದ ಅವಸ್ಥೆ ಅಂತಿಲ್ಲ. ಸೀತೆ ಲಂಕೆಯಲ್ಲಿ ರಾಮ ವಿಯೋಗದಿಂದ ತತ್ತರಿಸಿ ಹೋಗಿದ್ದಾಳೆ. ಹ್ಮ್ ಹ್ಮ್ ರಾಮ ಇಲ್ಲಿ ಋಷ್ಯಮುಖ ಪರ್ವತದಲ್ಲಿ ಸೀತಾ ವಿಯೋಗದಿಂದ ತತ್ತರಿಸಿ ಹೋಗಿದ್ದಾನೆ ಹ್ಮ್ ಅಲ್ವಾ? ಹೌದು ಅವರಿಬ್ಬರ ಮಧ್ಯದಲ್ಲಿ ಎಷ್ಟು ಪರ್ವತಗಳಿವೆ, ಎಂತಹ ಮಹಾಸಾಗರ ಇದೆ, ಹ್ಮ್ ಅದೆಲ್ಲ ಹಾಗೆ ಇರುತ್ತೆ. ಹ್ಮ್ ಆ ಅರ್ಥದ ಪ್ರಕೃತಿ ಅದೇ. ಹ್ಮ್ ಆದರೆ ರಾಮನ ವಿರಹಾವಸ್ಥೆಯೇ ಆಹಾ ಋಷ್ಯಮುಖ ಪರ್ವತಕ್ಕೂ ಬರುತ್ತೆ, ಆಹಾ ಸಾಗರಕ್ಕೂ ಬರುತ್ತೆ. ಆಹಾ
ಸೀತೆಗೆ ನೋಡಿ, ರಾಮ ಸಂಯೋಗಕ್ಕೆ ತೊಂದರೆ ಮಾಡಿದ್ದು ಸಾಗರವು, ಲಂಕಾ ಸಮುದ್ರವೂ ಹೌದು. ಹೌದು ಹೌದು ನೀವು ಭಾವಿಸ್ಕೊಂಡಾಗಿದೆ. ನಿಜ. ಆವಾಗ ಈ ಸಾಗರಕ್ಕೆ ಸೀತಾ ವಿಯೋಗದ ಒಂದು ಶೋಕದ ನಿರ್ವಹಣೆ ಹೇಗೆ ಬಂತು ಅದಕ್ಕೆ? ನಿಜ. ಸಾಗರದ ಕಣ್ಣೀರು ಬತ್ತೋದಿಲ್ಲ. ಯಾಕೆ? ಸೀತೆ ರಾಮನ ಜೊತೆಗಿಲ್ಲ. ಹೌದು 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 ನೋಡಿ, ಹೌದು ಹೌದು ಆದ್ದರಿಂದ ಇಲ್ಲಿ ಏನಾಯಿತು ಅಂದರೆ ಅರ್ಥ ಪ್ರಕೃತಿ ಮತ್ತು ಅವಸ್ಥೆ ಚೇತನ ಒಂದು ಸಂಬಂಧದಲ್ಲೇ ಬರಬೇಕು. ನಾಯಕನ ಅವಸ್ಥೆಯೋ ನಾಯಿಕೆಯ ಅವಸ್ಥೆಯೋ ಬರಬೇಕು. ಅದು ಸೇರಿದಾಗ ಒಂದು ಸಂಧಿ ಏರ್ಪಡ್ತು. ಅದು ಇತಿವೃತ್ತದೊಳಗಿನ ಒಂದು ಸಂಧಿ. ಅದು ನಮ್ಮ ದೇಹದ ಕೊರಳಿನ ಮೇಲಿನ ಸಂಧಿ, ಕಟಿಯ ಕೆಳಗಿನ ಸಂಧಿ, ಮೊಳಕಾಲ ಕೆಳಗಿನ ಸಂಧಿ ಎಲ್ಲ ಇದ್ದ ಹಾಗೆ ಆ ಸಂಧಿಗಳ ಹಾಗೆ ಇಲ್ಲಿ ಕೆಲಸ ಮಾಡುತ್ತೆ. ಇದನ್ನು ತುಂಬ ಒಳಹೊಕ್ಕು ನೋಡಬೇಕು. ಯಾಕೆಂದರೆ ಒಂದೊಂದು ಸಂಧಿಯಲ್ಲೂ ಕೂಡ ಅನೇಕ ಉಪಸಂಧಿಗಳನ್ನು, ಪರ್ವಗಳನ್ನೆಲ್ಲ ಯೋಚನೆ ಮಾಡ್ತಾನೆ ಅವನು. ಅದು ಹೇಗೆ ಒಂದು ಬೀಜ ಕ್ರಮೇಣ ಅದು ಉಚ್ಚೂನಮಾಗಿ ತನಗೆ ಬೇಕಾದ ನೀರು ಕಾವನ್ನು ಪಡ್ಕೊಂಡು ಅದು ಹಿಗ್ಗತ್ತೆ. ಉಚ್ಚೂನವಾಗದೇ ಇದ್ದರೆ, ಹಿಗ್ಗದೇ ಇದ್ದರೆ ಮೊಳಕೆ ಬರೋಲ್ಲ. ಆಮೇಲೆ ಅಂಕುರೋತ್ಪತ್ತಿ, ಮೊಳಕೆ ಹೇಗೆ ಬಂತು? ಆ ಅಂಕುರ ಮೆಲ್ಲಗೆ, ಅಂಕುರವೇ ಬಿಡಿಯನಾದ ಒಂದು ತೆಳುವಾದ ಒಂದು ಘಟಕ 2 ಎಲೆಗಳನ್ನು ಕಚ್ಕೊಂಡು ಬರೋದು ಹೇಗೆ ಅಲ್ವಾ? ಅಂಕುರ ಅದು ಒಂದು ಪರ್ಣವನ್ನು ಹೊರಹಾಕಿದ್ದು ಹೇಗೆ? ಅದು ಮುಂದಕ್ಕೆ ಬೆಳೀತಾ ಬೆಳೀತಾ ಒಂದು ಲತೆಯಾಗಿ ಹಬ್ಬಿದ್ದು ಹೇಗೆ? ಮೊಗ್ಗನ್ನು ಕಚ್ಚಿದ್ದು ಹೇಗೆ? ಹೂ ಬಿಟ್ಟದ್ದು ಹೇಗೆ? ಇದು ಅರ್ಥದಲ್ಲಿ ಇರುವಂತಹ ಒಂದು ಪ್ರಕೃತಿ, ಅದು ಅವಸ್ಥೆ. ಅದನ್ನ ಪ್ರಕೃತಿ ಶರೀರವನ್ನ ಎಷ್ಟು ಚೆನ್ನಾಗಿ ಹೋಲಿಸ್ಕೊಂಡು ಅವರು ಅಲ್ಲ, ಅದರಿಂದ ಇದು ರೂಪಕ ಅಂದ್ರೆ ಅದೇ ರೂಪವನ್ನು ಕೊಡೋ ಕೆಲಸ, ಅದು ರೂಪವನ್ನು ಕೊಡೋ ಕೆಲಸ. ಆದ್ದರಿಂದ ನಮ್ಮ ಸಂವಿಧಾನ ಹೇಗಿದೆ ಅಂತಂದ್ರೆ ನೈಸರ್ಗಿಕವಾದ ವಸ್ತು ಸಂವಿಧಾನ. ಭರತ ಹೇಳ್ತಾ ಇರೋದು ನಿಜವೇ. ಅದು ಒಂದು ತಾರ್ಕಿಕವಾದ, ಎಲ್ಲೋ ಒಂದು ಕಡೆಗೆ ಕೃತ್ರಿಮ ಅಂತ ಅನಿಸಬಹುದಾದ ಸಂವಿಧಾನ ಅಲ್ಲ. ಭರತ ಹೇಳಿದ ಸಂವಿಧಾನ ನೈಸರ್ಗಿಕವಾದ ಸಂವಿಧಾನ. ಅದಕ್ಕೆ ಅದನ್ನು ಪ್ರೇಕ್ಷಾ ಯಜ್ಞ ಅಂತ ಕರೀತಾರೆ. ಹೌದೌದು, ನೈಸರ್ಗಿಕವಾದಂತಹ ಒಂದು ಸಂವಿಧಾನ, ವಸ್ತು ಸಂವಿಧಾನ. ಆದ್ರಿಂದ ನಿಮ್ಮ ಸ್ಕ್ರೀನ್ ಪ್ಲೇ ರೈಟಿಂಗ್ಗಿಂತ ಮುಂದೆ ಸುಧಾರಣೆ ಆಗಿದೆ ಇಲ್ಲಿ. ಅದು ಅಷ್ಟು ಕೆಳಗಿಲ್ಲ, ಅದು ಅಷ್ಟು ನೈಸರ್ಗಿಕವಾಗಿದೆ. ಅದು ಇಲ್ಲ, ಒಂದು ನಾಟ್ಯ ಅನ್ನೋದು ಅಥವಾ ಒಂದು ಕಲೆ ಅನ್ನೋದನ್ನ ಒಂದು ಯಜ್ಞದ ಸ್ವರೂಪಕ್ಕೆ ತಗೊಂಡು ಹೋಗಬೇಕು ಅಂತಂದ್ರೆ ಎಷ್ಟು ವಿಧಿವಿಧಾನಗಳನ್ನು ಅವನು ಹೇಳಿಲ್ಲ. ವಿಧಿವಿಧಾನ ಮತ್ತು ನೈಸರ್ಗಿಕವಾದ ವಿಧಿವಿಧಾನ. ಸೃಷ್ಟಿಯೇ ಒಂದು ಯಜ್ಞ. ಯಜ್ಞವೆಂಬುದು ಸೃಷ್ಟಿ ಕೊಟ್ಟ ಒಂದು ಸೃಷ್ಟಿ. ದೇವಾದ ಎರಡನ್ನೂ ಅನ್ವಯಿಸಿದರೆ ಪ್ರೇಕ್ಷಾ ಅಂತಂದ್ರೆ ರೂಪ ಅನ್ನೋ ಅರ್ಥವೂ ಇದೆಯಾ? ಅದು ಪ್ರೇಕ್ಷಾ ಅನ್ನೋದು ರೂಪ, ಅದು ನೋಡೋದಕ್ಕೆ ಯೋಗ್ಯವಾದ ಪ್ರೇಕ್ಷಾ. ನೋಡುವ ಕ್ರಿಯೆ ಅದು ಪ್ರೇಕ್ಷಾ. ನೋಡುವ ದೃಷ್ಟಿ ಪ್ರೇಕ್ಷಾ. ನೋಡುವ ದೃಷ್ಟಿ ಅದು ಈ ದೃಷ್ಟಿಯನ್ನು ಮುಂಚೂಣಿಗೆ ತರುವ ಮನಸ್ಸಿನ ಸೃಷ್ಟಿ, ಅದು ಪ್ರೇಕ್ಷಾ. ಹಾಗಾಗಿ ಅವರು ಪ್ರೇಕ್ಷಕರು ಅಲ್ಲ, ಪ್ರೇಕ್ಷಕರು ಪ್ರೇಕ್ಷಾ ಪೂರ್ವಕಾರಿಣ. ಆ ವಿವೇಕವನ್ನೇ ಪ್ರೇಕ್ಷಾ ಅಂತ ಹೇಳಿದ್ದಾರೆ. ಎಲ್ಲವನ್ನೂ ಒಳಹೊಕ್ಕು ನೋಡುವ ದೃಷ್ಟಿಯನ್ನು ಪುರಸ್ಕಾರ ಮಾಡುವ ವಿವೇಕ ಪ್ರೇಕ್ಷಾ. ಅದರಿಂದ ಪ್ರೇಕ್ಷಾ ಎಲ್ಲಿಗಾಯ್ತು? ಅದು ಪ್ರೇಕ್ಷಾಗೃಹ ಅಲ್ಲಿವರೆಗೂ ಇದೆ. ನಾವು ಬಂದು ಕೂತು ಕಣ್ಣು ಬಿಟ್ಟು ನೋಡ್ತಾರೆ ಅಂತ ಅದಲ್ಲ, ಅಲ್ಲಿವರೆಗೂ ಪ್ರೇಕ್ಷಾಗೃಹ. ಹಾಗಾಗಿ ಭರತ ಮೊದಲನೇ ಅಧ್ಯಾಯದ ನಂತರದ 2ನೇ ಅಧ್ಯಾಯವನ್ನ ಪ್ರೇಕ್ಷಾಗೃಹ ನಿರ್ಮಾಣ ಅಂತಲೇ ಬಳಸ್ತಾರೆ. ಬೇಕು, ಅದು ಪ್ರೇಕ್ಷಾಗೃಹ ಇದ್ರೇನೆ ಮುಂದೆ ಎಲ್ಲವನ್ನು ಪ್ರಸಕ್ತಗೊಳಿಸಬಹುದು. ಇಲ್ಲದೆ ಇದ್ರೆ ಯಾವ ಪ್ರಸಂಗವೂ ಇಲ್ಲ, ಪ್ರೇಕ್ಷಾಗೃಹ ಇಲ್ಲದೆ ಇದ್ದರೆ. ಈ ದೃಷ್ಟಿಯಿಂದ ಸಂಧ್ಯಾಂಗಗಳು, ಅಲ್ಲಿಯ ಅರ್ಥ ಪ್ರಕೃತಿ ಅವಸ್ಥಾ ಎಲ್ಲವನ್ನೂ ನಿರ್ವಹಿಸಬೇಕು. ತುಂಬ ವೈಜ್ಞಾನಿಕವಾದ ಸೃಷ್ಟಿ ಸಹಜವಾದ ಒಂದು ಪ್ರಕ್ರಿಯೆ, ಹೆಚ್ಚು ಕಾಲಾವಕಾಶ ಬೇಕು ಅದನ್ನು ನಿರ್ವಹಣೆ ಮಾಡೋದಕ್ಕೆ. ಹೌದು, ನಾಟ್ಯದ ಒಟ್ಟು ನಿರ್ವಹಣೆಯನ್ನು ಹೇಗೆ ಮಾಡುವುದು ಅನ್ನೋದನ್ನು ಒಂದು ಭರತನ ಮತದ ಸಹಿತವಾಗಿ ಅದರ ವ್ಯಾಖ್ಯಾನಿಸಿದ್ದೀರಿ. ನಿಮಗೆ ಅನಂತಾನಂತ ಕೃತಜ್ಞತೆಗಳು. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ವಾ? ನಿಮಗಿಷ್ಟವಾಗಿರುತ್ತೆ, ನನಗೆ ಗೊತ್ತಿದೆ. ಹಾಗಿದ್ರೆ ತಡ ಯಾಕೆ? ಈ ಕಾರ್ಯಕ್ರಮವನ್ನು ಆಸಕ್ತರಿಗೆ ಹಂಚಿ. ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಜಾಲತಾಣದಲ್ಲಿ ದಾಖಲಿಸಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಹಾಗೆಯೇ ನಾಟ್ಯಶಾಸ್ತ್ರದ ವಿಸ್ತಾರವನ್ನು ಚರ್ಚಿಸುವಂತಹ ಕೋರ್ಸ್ಗಳು ಕೂಡ ನಮ್ಮಲ್ಲಿ ಲಭ್ಯ ಇವೆ. ಹಾಗೆಯೇ ಸಂಶೋಧನಾಬದ್ಧವಾದಂತಹ ಪುಸ್ತಕಗಳನ್ನು ಕೂಡ ನೀವು ಖರೀದಿಸಿ ಓದಬಹುದು. ನಿಮ್ಮ ಧನ ಸಹಕಾರದ ಬೆಂಬಲವೂ ಕೂಡ ನಮಗೆ ಬೇಕು. ಇದರಿಂದ ಸಂಸ್ಥೆಯ ಇಂಥ ಕೆಲಸಗಳಿಗೆ ಬಲ ಹೆಚ್ಚಿಗೆ ಬರುತ್ತದೆ. ಹಾಗಾಗಿ ನೀವು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು, ಧನ ಸಹಕಾರವನ್ನು ಮನ ಮಾಡಿರೆಂದು ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ಹೆಚ್ಚಿನ ವಿವರಗಳಿಗೆ www.nopurabhramari.com ಸಹಿತ ಸಾಮಾಜಿಕ ಜಾಲತಾಣದಲ್ಲಿರುವ ನಮ್ಮ ಗುಂಪು ಪುಟ ಖಾತೆಗಳನ್ನು ಗಮನಿಸಬಹುದು. ಯಾಕೆ ಅಂತ ಕೇಳ್ತೀರಾ? ಹಳೆಯ ಸಂಚಿಕೆಗಳಿಗೆ ಮತ್ತು ನಮ್ಮ ಎಲ್ಲ ರೀತಿಯ ಮಾಹಿತಿ,
ಲೇಖನಗಳಿಗೆ ನಿಮ್ಮ ಪ್ರೀತಿಪೂರ್ವಕವಾದಂತಹ ಹಾರೈಕೆ ನಮ್ಮೊಂದಿಗೆ ಇರುತ್ತದೆ ಅನ್ನುವಂತಹ ಆಶಯ ಅಪೇಕ್ಷೆ ನಮ್ಮದು. ಈ ಸಂಚಿಕೆಯನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸದ್ವೃತ್ತದರ್ಶನತಲಂ ರಸವರ್ತ್ಮಗಮ್ಯಂ ಲೋಕಪ್ರಸಿದ್ಧ ಪುರುಷಾರ್ಥವಿಹಾರಭೂಮಿಂ ಭೋ